ಎರಡನೇ ಮದುವೆಗೆ ಗಂಡ ಪ್ರಕಾಶ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೇನು ಖುಷಿ ಆಗುತ್ತೆ ಅವರಿಗೆ. ಪಾಪ ನನಗೆ ನ್ಯಾಯ ಬೇಕು ಅಂತ ಮನವಿ ಮಾಡಿದ್ದಾರೆ ಮೊದಲ ಪತಿ. 8 ವರ್ಷಗಳ ಹಿಂದೆ ಸಂಬಂಧಿ ಹರ್ಷಿತಾಳನ್ನ ಪ್ರಕಾಶ್ ಮದುವೆಯಾಗಿದ್ದ. ಇರುವ ಒಬ್ಬ ಮಗನನ್ನ ಅನಾಥನನ್ನಾಗಿ ಮಾಡಿಬಿಟ್ಟು ಹೋಗಿದ್ದಾಳೆ ಹರ್ಷಿತಾ. ನಮ್ಮ ಕುಟುಂಬಕ್ಕೆ ಮಸಿ ಬಳಿದು ಹೋಗಿದ್ದಾಳೆ ಅಂತ ಪತಿ ಪ್ರಕಾಶ್ ಈ ಸಂದರ್ಭದಲ್ಲಿ ನೋವು ತೋಡ್ಕೊಂಡಿದ್ದಾರೆ. ನಾನು ಈಗಾಗಲೇ ನೊಂದಿದ್ದೇನೆ, ಈ ರೀತಿ ಯಾರಿಗೂ ಆಗಬಾರದು. ಎರಡನೇ ಮದುವೆ ಬಳಿಕ 4 ಜನ ವಕೀಲರನ್ನ ಜೊತೆಗೆ ಕರೆಕೊಂಡು ಬಂದಿದ್ಲು. ಬಳಿಕ ಅವಳನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಿಡಲಾಗಿತ್ತು. ನಂತರ ನಿನ್ನ ಜೊತೆ ಬಾಳಬೇಕು, ನನ್ನ ಕರೆದುಕೊಂಡು ಹೋಗುವಂತ ಕಾಲಿಗೆ ಬಿದ್ದಿದ್ಲು. ಬೆಳಗ್ಗೆ ಎದ್ದು ನೋಡಿದ್ರೆ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗಿದ್ದಾಳೆ. ದಿನಕ್ಕೊಂದು ಬಣ್ಣದ ಕತೆ ಕಟ್ಟಿ ಕೊನೆಗೆ ಪ್ರಿಯಕರನ ಜೊತೆ ಹೋಗಿದ್ದಾಳೆ ಈಕೆ. ಸೊ ಈ ರೀತಿಯಾಗಿ ಮೊದಲ ಪತಿ ಪ್ರಕಾಶ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಅಂತ. ಆದ್ರೆ ಆಯ್ತು, ಇಲ್ಲ ತಪ್ಪಾಯ್ತು, ನಾನು ಬರ್ತೀನಿ, ನಿಮ್ಮ ಜೊತೆಲೇ ಇರ್ತೀನಿ, ಮೊದಲ ಮಕ್ಕ ನೋಡ್ಕೊಂಡಿರ್ತೀನಿ, ಮೊದಲು ಸಾಕಿರ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನಾನು ಸರಿ ಅಂದ್ಬಿಟ್ಟು ಅವ್ರ ಹತ್ರ ಸೈನ್ ಫೋಟೋ ಎಲ್ಲ ತಗೋತಾರೆ. ನಾವು ಹೊರಗಡೆ ಕರ್ಕೊಂಡ್ ಬರ್ತೀನಿ. ಕಾರ್ ಹತ್ತಕ್ಕೂ ಮುಂಚೆ ಅವಾಗಲೂ 2 ಸಲ ಕೇಳ್ತೀನಿ ಸರ್, 3 ಸಲ ಕೇಳಿದೀನಿ. ನೋಡಮ್ಮ, ನೀನು ಈಗಲೂ ಏನು ನಮ್ಮ ಬಲವಂತಾಗಿ ಏನು ಬರೋದು ಬೇಡ, ನೀನು ಹೋಗೋದಿದ್ರೆ ಅವನ ಜೊತೆ ಹೋಗ್ಬೋದು, ಇಲ್ಲ ನಮ್ಮ ಜೊತೆ ಈಗಲೂ ಹೇಳು ಅಂತ ಹೇಳ್ತೀವಿ. ಇನ್ನೂ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗಿರಲ್ಲ, ಹೇಳ್ತೀವಿ ಅಂತ. ಆದ್ರೆ ಆಯ್ತು, ಇಲ್ಲ ತಪ್ಪಾಯ್ತು, ನಾನು ಬರ್ತೀನಿ, ನಿಮ್ಮ ಜೊತೆಲೇ ಇರ್ತೀನಿ, ಮೊದಲ ಮಕ್ಕ ನೋಡ್ಕೊಂಡಿರ್ತೀನಿ, ಮೊದಲು ಸಾಕಿರ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನಾನು ಸರಿ ಅಂದ್ಬಿಟ್ಟು ಅವ್ರ ಹತ್ರ ಸೈನ್ ಫೋಟೋ ಎಲ್ಲ ತಗೋತಾರೆ. ನಾವು ಹೊರಗಡೆ ಕರ್ಕೊಂಡ್ ಬರ್ತೀನಿ. ಕಾರ್ ಹತ್ತಕ್ಕೂ ಮುಂಚೆ ಅವಾಗಲೂ 2 ಸಲ ಕೇಳ್ತೀನಿ ಸರ್, 3 ಸಲ ಕೇಳಿದೀನಿ. ನೋಡಮ್ಮ, ನೀನು ಈಗಲೂ ಏನು ನಮ್ಮ ಬಲ